ಶಾಲೆ ಸಹಿತ ಹಾಸ್ಟೆಲ್ ನಡೆಸಬೇಕಾದರೆ ಶಿಕ್ಷಣ ಇಲಾಖೆಯ ಮಾನದಂಡಗಳಂತೆ ಪರವಾನಗಿ ಪಡೆದಿರಬೇಕು. ಆದರೆ ಮಾನ್ವಿ ಪಟ್ಟಣದ ಶ್ರೀ ಸಾಯಿ ಇಂಟರ್ ನ್ಯಾಷನಲ್ ಪಬ್ಲಿಕ್ ಶಾಲೆಯ ಆಡಳಿತ ಮಂಡಳಿ ಸರ್ಕಾರದ ನಿರ್ದೇಶನಗಳನ್ನೇ ಗಾಳಿಗೆ ತೂರಿ ವಸತಿ ಶಾಲೆ ಪ್ರಾರಂಭದ ಎಡವಟ್ಟಿನಿಂದಾಗಿ ಅಖಿಲ್ ಎಂಬ ಅಮಾಯಕ ವಿದ್ಯಾರ್ಥಿಗೆ ಹಾವು ಕಚ್ಚಿದ ಪರಿಣಾಮ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುವುದು ಬೆಳಕಿಗೆ ಬಂದಿದೆ. ಮಾನ್ವಿ ಪಟ್ಟಣದ ಯರಮಲದೊಡ್ಡಿ ರಸ್ತೆಯಲ್ಲಿರುವ ಶ್ರೀ ಸಾಯಿ ಇಂಟರ್ ನ್ಯಾಷನಲ್ ಪಬ್ಲಿಕ್ ಶಾಲೆಯ ಸುತ್ತಮುತ್ತ ಜಮೀನು ಇರುವ ಕಾರಣಕ್ಕಾಗಿ ವಿಷಜಂತುಗಳು ರಾತ್ರಿ ವೇಳೆ ಆಗಮಿಸುತ್ತಿವೆ ಎಂದು ಹಾಸ್ಟೆಲ್ನಲ್ಲಿದ್ದ ವಿದ್ಯಾರ್ಥಿಗಳ ಆರೋಪವಾಗಿದೆ. ಮಾನ್ವಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ ದೊಡ್ಡಮನಿ ಅವರ ದುರಾಡಳಿತ ಯಾವ ರೀತಿ ಇದೆ ಎಂದು ಅನಧಿಕೃತ ಹಾಸ್ಟೆಲ್ ನಡೆದ ಪರಿಣಾಮ 4ನೇ ತರಗತಿಯ ಅಖಿಲ್ ಎಂಬ ವಿದ್ಯಾರ್ಥಿ ಸಾವು ಬದುಕಿನ ನಡುವೆ ಲಕ್ಷ್ಮಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವುದೇ ಸಾಕ್ಷಿಯಾಗಿದೆ.